ಬಡವರಿಗೆ ವ್ಯಾಲ್ಯೂನೇ ಇಲ್ಲ ಬೆಂಗಳೂರಲ್ಲಿ, ಎಸ್ಪೆಷಲಿ ಬಡವರು ಅಂದರೆ ವ್ಯಾಲ್ಯೂನೇ ಇಲ್ಲ. ಎಲ್ಲರದು ಅವರೇ ಆಗಿರೋದ್ರಿಂದ ಕಾರ್ಯಕ್ರಮ ಯಾವುದೇ ಮಾಡಲಿ, ನೀವೆಲ್ಲೇ ಅಬ್ಸರ್ವ್ ಮಾಡಿ, ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಜಾಸ್ತಿ ಮಿನಿಸ್ಟ್ರ್ ಮಕ್ಕಳೇ ಜಾಸ್ತಿ ಮುಂದಿರ್ತಾರೆ. ಖುಷಿಗಿಂತ ಹೆಚ್ಚಾಗಿ ದುಃಖನೇ ಜಾಸ್ತಿ ಆಗಿದೆ ಸರ್. ವಿಧಾನಸೌಧ ಬರದೆ ಬರೀ ಸ್ಟೇಡಿಯಮಲ್ಲಿ ಬೆಳಗಿಂದನೇ ಮಾಡಿ ಸ್ವಲ್ಪ ಅನಾಹುತ ತಪ್ಪಿಸ್ಬೋದಾಗಿತ್ತು ಸರ್. ಕುಂಭಮೇಳದ್ದು 56 ಕೋಟಿ ಜನಸಂಖ್ಯೆಯಲ್ಲಿ ಸೇರಿದೆ. ಅಲ್ಲಿ ಸುಸಜ್ಜಿತವಾದ ವ್ಯವಸ್ಥೆ ಮಾಡಿದರು. ನಮ್ಮ ದೇಶದ ಜನಸಂಖ್ಯೆ ಬಂದು 150 ಕೋಟಿ ಜನಸಂಖ್ಯೆ ಇದೆ. ಅದರಲ್ಲಿ ಅರ್ಧದಷ್ಟು ಜನಸಂಖ್ಯೆ ಅಲ್ಲಿ ಒಂದು ಕಡೆ ಸೇರಿದ್ದಾರೆ ಅಂತಂದರೆ ಅಲ್ಲಿ ಎಷ್ಟು ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ಅವರು ಯುಪಿನಲ್ಲಿ ಯೋಗಿ ಆದಿತ್ಯನಾಥ್ ಅವರು ತಿಳ್ಕೊಂಡಿದ್ರು ಅದನ್ನು. ಸೊ ನಮ್ಮಲ್ಲಿ ಆ ಥರ ವ್ಯವಸ್ಥೆ ಮಾಡ್ಬೋದಾಗಿತ್ತು. ಅಷ್ಟು ಬೇಡ, 56 ಕೋಟಿ ಜನಸಂಖ್ಯೆ, 1 ಕೋಟಿ ಜನಸಂಖ್ಯೆನೂ ಬೇಡ, 5 ಲಕ್ಷ ಜನ ಸೇರ್ತಾರೆ ಅಂತಂದರೆ ಅದಕ್ಕೆ ಎಷ್ಟು ಜನ ಪೊಲೀಸರು ನಿಯೋಜನೆ ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕಾಗಿತ್ತು ಇವರು. 11 people has died and there are so many people are injured now. It's very sad and there's something went wrong. I think the management has not taken the proper management so that they could have waited for at least a week to plan this organization. Then we have a victory parade. ನಿನ್ನೆ ಈ RCB ಸೆಲೆಬ್ರೇಷನಲ್ಲಿ ಒಂದು 11 ಜನರ ಡೆತ್ ಆಯ್ತು ಸರ್, ಏನು ಹೇಳ್ತೀರಾ ಸರ್? ತುಂಬ ಖುಷಿ ಆಗ್ತಾ ಇದೆ. ಬಟ್ ಏನಂದರೆ ಜನಗಳು ಸತ್ತೋಗ್ತಾ ಇದ್ದಾರೆ ಅಷ್ಟು ನುಗ್ಗಲಲ್ಲಿ. ಪೊಲೀಸು ಸೆಕ್ಯೂರಿಟಿ ಕೂಡ ಚೆನ್ನಾಗಿರಬೇಕಾಗಿತ್ತು. ಆಮೇಲೆ ಜನಗಳು ಎಷ್ಟೋ ಊರಿಂದ ಬಂದು ಅಲ್ಲಿ ನಿಂತಿದ್ದಾರೆ, ಅಲ್ಲಿ ತುಂಬ ಪ್ರಾಬ್ಲಮ್ಮು ಆಗಿ ಉಂಟು ಮಾಡಿದ್ದಾರೆ ಸರ್. ಇದು RCB ಗೆದ್ದಿರೋ ತುಂಬ ಖುಷಿನೇ ನಮಗೂ. ಬಟ್ ಏನಂದರೆ ಸೆಕ್ಯೂರಿಟಿಗಳು ಜಾಸ್ತಿ ಇರಬೇಕಾಗಿತ್ತು, ಒಳ್ಳೆ ಫೆಸಿಲಿಟಿ ಇರಬೇಕಾಗಿತ್ತು. ಫೆಸಿಲಿಟಿ ಇದ್ದರೆ ಇನ್ನೂ ಚೆನ್ನಾಗಿರೋದು ಸರ್. ಅಲ್ಲಿ ಸರ್ಕಾರದ ಭದ್ರತಾ ವೈಫಲ್ಯ ಎದ್ದು ಕಾಣ್ತಾ ಇದೆ, ಏನು ಹೇಳ್ತೀವಿ? ಏನು ಮಾಡೋಂಗಿಲ್ಲ ಸರ್, ಈ ಸರ್ಕಾರನೇ ಆ ಥರ ಇದೆ. ಈಗ ಎಲ್ಲ ಅವ್ರದ್ದೇ ಆಗಿಬಿಟ್ಟಿದೆ, ಹಂಗಾಗಿ ಆ ಥರ ಪ್ರಾಬ್ಲಮ್ಗಳು ತುಂಬ ಉಂಟು ಮಾಡಿದ್ದಾರೆ ಸರ್. ಇಲ್ಲಿ ಖುಷಿಗಿಂತ ಹೆಚ್ಚಾಗಿ ದುಃಖನೇ ಜಾಸ್ತಿ ಆಗಿದೆ ಸರ್. ಈ ಎಸ್ಪೆಷಲಿ ಜನಗಳು ನುಗ್ಗಲಿನಿಂದ ತುಂಬ ದುಃಖನೂ ಉಂಟು ಮಾಡಿದೆ ಸರ್. ಇದು ಪೊಲೀಸ್ ಸೆಕ್ಯೂರಿಟಿ, ನಮ್ಮ ಪ್ರಕಾರ ಪೊಲೀಸ್ನವರು ಒಂದು ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ಅಂದ್ಕೊಳ್ತಿದ್ದೀವಿ ಸರ್. ಸರ್, ಇವಾಗ ಮಿನಿಸ್ಟರ್ಸು CM ಮಕ್ಕಳೆಲ್ಲ ವೇದಿಕೆಯಲ್ಲಿ ಆರಾಮಾಗಿದ್ದರು, ಬಡವ್ರ ಮಕ್ಕಳು ಸಾಯ್ತಾ ಇದ್ದಾರೆ. ಏನು ಮಾಡೋಂಗಿಲ್ಲ ಸರ್, ಬಡವರಿಗೆ ವ್ಯಾಲ್ಯೂನೇ ಇಲ್ಲ ಬೆಂಗಳೂರಲ್ಲಿ, ಎಸ್ಪೆಷಲಿ ಬಡವರು ಅಂದರೆ ವ್ಯಾಲ್ಯೂನೇ ಇಲ್ಲ. ಎಲ್ಲರದು ಅವರೇ ಆಗಿರೋದ್ರಿಂದ ಕಾರ್ಯಕ್ರಮ ಯಾವುದೇ ಮಾಡಲಿ, ನೀವೆಲ್ಲೇ ಅಬ್ಸರ್ವ್ ಮಾಡಿ, ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಜಾಸ್ತಿ ಮಿನಿಸ್ಟ್ರ್ ಮಕ್ಕಳೇ ಜಾಸ್ತಿ ಮುಂದಿರ್ತಾರೆ. ಅವ್ರು ಬಿಟ್ಟರೆ ಬಡವರು, ಈಗ ಮಧ್ಯವರ್ತಿಗಳಿಗೆ ಅಲ್ಲಿ ವ್ಯಾಲ್ಯೂನೇ ಇಲ್ಲ, ಹಂಗಾಗ್ಬಿಟ್ಟಿದೆ ಸರ್. ಸರ್ಕಾರ ವೈಫಲ್ಯಗಳು ಇದೆ, ಬಟ್ ಏನು ಮಾಡೋಂಗಿಲ್ಲ, ಅವೆಲ್ಲ ಸರಿದೂಗಿಸ್ತಾ ಹೋಗ್ಬೇಕಷ್ಟೇ ನಾವು. ಜೈಶಂಕರ್ ಮುಟ್ಟು ಸರ್, ಇವಾಗ ನಿನ್ನೆ IPL RCB ಸಂಭ್ರಮಾಚರಣೆಯಲ್ಲಿ ಒಂದು 11 ಜನರ ಸಾವಾಗಿದೆ ಸರ್, ಏನು ಹೇಳ್ತೀರಿ ಸರ್? RCB ಗೆದ್ದಿದ್ದು ನಮ್ಗೆ ಭಾಳ ಸಂತೋಷವಾಯಿತು ಬೆಂಗಳೂರು. ಆದರೆ ಜನ ಏನು ಮಾಡಿದೆ, ಈ ಮಕ್ಕಳನ್ನ ಆಮೇಲೆ ಹೆಂಗಸರುಗಳು ಹೋಗಬಾರ್ದಾಗಿತ್ತು. ಅದು ಸ್ಟೇಡಿಯಮಲ್ಲಿ 35,000 ಜನ ಸೇರೋ ಜಾಗದಲ್ಲಿ 2 ಲಕ್ಷ ಜನ ಸೇರಿದ್ರೆ ಸರ್ಕಾರ ಏನು ಮಾಡೋಕ್ಕಾಗತ್ತೆ, ಪೊಲೀಸರು ಏನು ಮಾಡೋಕ್ಕಾಗತ್ತೆ? ನಾವೂ ಅರ್ಥ ಮಾಡಿಕೊಂಡು ಇದು ಮಾಡಬೇಕಾಗಿತ್ತು ಸರ್. ಭದ್ರತಾ ವೈಫಲ್ಯ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಅದು ತಪ್ಪದು. ಎಷ್ಟು ಜನ ಪೊಲೀಸರು ಕಂಟ್ರೋಲ್ ಮಾಡೋಕ್ಕಾಗತ್ತೆ ಸರ್? ಅವರು ಪಾಪ ಕೆಲಸಗಳು ಮಾಡಿದ್ದಾರೆ, ಅವರು ಪೊಲೀಸರು ವೈಫಲ್ಯ ಏನೂ ಇಲ್ಲ. ಜನರದ್ದೇ ಜನನೂ ಸ್ವಲ್ಪ ಅರ್ಥ ಮಾಡಿಕೊಂಡು ಕಾಪಾಡ್ಕೊಬೇಕು ಸರ್. ಇವಾಗ ಜನ ಸೇರ್ತಾರೆ ಅಂತ ಗೊತ್ತಿದ್ರೂ ಕೂಡ ಏಕಾಏಕಿ ಕಾರ್ಯಕ್ರಮ ಆಯೋಜನೆ ಮಾಡುವಂಥದ್ದು ಏನಿತ್ತು, 1-2 ದಿನ ಬಿಟ್ಟು ಮಾಡ್ಬೋದು. ಹೌದು, ಮಾಡ್ಬೋದಾಗಿತ್ತು. ಬೇಕಾದರೆ ಸ್ವಲ್ಪ ದಿನ ಬಿಟ್ಕೊಂಡೇ ಮಾಡ್ಬೋದಾಗಿತ್ತು. ಇಲ್ಲ ವಿಧಾನಸೌಧ ಬರದೆ ಬರೀ ಸ್ಟೇಡಿಯಮಲ್ಲಿ ಬೆಳಗಿಂದನೇ ಮಾಡಿ ಸ್ವಲ್ಪ ಅನಾಹುತ ತಪ್ಪಿಸ್ಬೋದಾಗಿತ್ತು ಸರ್. ಕುಂಭಮೇಳದ್ದು 56 ಕೋಟಿ ಜನಸಂಖ್ಯೆಯಲ್ಲಿ ಸೇರಿದೆ. ಸೊ ಯಾಕಂತಂದರೆ ಅದೊಂದು ಪವಿತ್ರ ಸ್ನಾನ, ಆಯಿತಾ? ಸೊ ಅದು ನಮ್ಮ ದೇಶದ ಒಗ್ಗಟ್ಟು ಏನು ಅನ್ನೋದನ್ನು ತೋರಿಸ್ಕೊಡುತ್ತೆ ಮೊದಲನೇದಾಗಿ. ಸೊ ಇಲ್ಲಿ ಏನಾಗಿದೆ, ಅಲ್ಲಿ ಸುಸಜ್ಜಿತವಾದ ವ್ಯವಸ್ಥೆ ಮಾಡಿದರು. ಎಷ್ಟು ಜನ ಬರ್ತಾರೆ, ಸೊ ಅವರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಏನು, ಅವರು ಮೂಲಭೂತ ಸೌಕರ್ಯಗಳೇನು, ಅದನ್ನೆಲ್ಲ ಪ್ರತಿಯೊಂದು ಕೂಡ ಮಾಡಿದ್ರಲ್ಲಿ. ಸೊ ಅದನ್ನು ನಾವು ಪ್ರತ್ಯಕ್ಷವಾಗಿ ನೋಡಿದ್ದೀವಿ, ಇಲ್ಲ ಅಂತಲ್ಲ. ಸೊ TVಲೂ ನೋಡಿದ್ದೀವಿ. ಸೊ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋಂಗಿಲ್ಲ. 56 ಕೋಟಿ, ನಮ್ಮ ದೇಶದ ಜನಸಂಖ್ಯೆ ಬಂದು 150 ಕೋಟಿ ಜನಸಂಖ್ಯೆ ಇದೆ. ಅದರಲ್ಲಿ ಅರ್ಧದಷ್ಟು ಜನಸಂಖ್ಯೆ ಅಲ್ಲಿ ಒಂದು ಕಡೆ ಸೇರಿದ್ದಾರೆ ಅಂತಂದರೆ ಅಲ್ಲಿ ಎಷ್ಟು ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ಅವರು ಯುಪಿನಲ್ಲಿ ಯೋಗಿ ಆದಿತ್ಯನಾಥ್ ಅವರು ತಿಳ್ಕೊಂಡಿದ್ರು ಅದನ್ನು. ಸೊ ನಮ್ಮಲ್ಲಿ ಆ ಥರ ವ್ಯವಸ್ಥೆ ಮಾಡ್ಬೋದಾಗಿತ್ತು. ಅಷ್ಟು ಬೇಡ, 56 ಕೋಟಿ ಜನಸಂಖ್ಯೆ, 1 ಕೋಟಿ ಜನಸಂಖ್ಯೆನೂ ಬೇಡ, 5 ಲಕ್ಷ ಜನ ಸೇರ್ತಾರೆ ಅಂತಂದರೆ ಅದಕ್ಕೆ ಎಷ್ಟು ಜನ ಪೊಲೀಸರು ನಿಯೋಜನೆ ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕಾಗಿತ್ತು ಇವರು. ಸೊ ಅದು ಆ ವ್ಯವಸ್ಥೆ ಮಾಡೋದ್ರಲ್ಲೇ ತಪ್ಪಾಗಿದೆ ಇಲ್ಲಿ. ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಿದ್ದಾರಲ್ಲ ಸರ್, ಇಲ್ಲಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಾರೆ ಅಂತಂದರೆ ಅವರು ಅದು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದೇ ನಮಗೆ ಗೊತ್ತಾಗ್ತಿಲ್ಲ ಮೊದಲನೇದಾಗಿ. ಕುಂಭಮೇಳನೂ ಅದು ಸಪ್ರೇಟ್, ಅದೊಂದು ಧಾರ್ಮಿಕ ಭಾವನೆ. ಅದು ಪ್ರತಿಯೊಬ್ಬರಿಗೂ ಅಲ್ಲಿ ಗಲಾಟೆ ಮಾಡಬಾರ್ದು ಮತ್ತು ಇನ್ನೊಬ್ಬರಿಗೆ ಹರ್ಟ್ ಮಾಡಬಾರ್ದು ಅನ್ನೋದು ಅಲ್ಲಿ ಅವ್ರಿಗೆ ಗೊತ್ತಿರುತ್ತೆ, ಜನಗಳಿಗೆ ಗೊತ್ತಿರುತ್ತೆ ಮೊದಲನೇದಾಗಿ. ಸೊ ಅಲ್ಲಿ ಅವ್ರದ್ದು ಗುರಿ ಏನು, ಕುಂಭಮೇಳಕ್ಕೆ ಹೋಗಬೇಕು, ಅಲ್ಲಿ ಪವಿತ್ರ ಸ್ನಾನ ಮಾಡಬೇಕು, ಪುನೀತರಾಗಬೇಕು ಅನ್ನೋದೊಂದು ಭಾವನೆ ಇರುತ್ತೆ ಅಷ್ಟೇ. ಸೊ ಇಲ್ಲಿ ಹಂಗಲ್ಲ, ಒಬ್ಬ ವ್ಯಕ್ತಿನ ನೋಡಿ ನಾವು ಆರಾಧಿಸಬೇಕು ಅಂತ. ಈಗ ದೇವರು, ನೀವು ಕುಂಭಮೇಳನ ಇಲ್ಲೇ ಬೇಕಾದ್ರೆ ನೋಡ್ಬೋದು, ದೇವರು ನನ್ನ ಮನಸ್ಸಲ್ಲೇ ನೋಡ್ಬೋದು ದೇವರನ್ನ. ನೀವು ಕುಂಭಮೇಳಕ್ಕೆ ಹೋಗಿ ನೋಡ್ಬೇಕನ್ನೋ ಅವಶ್ಯಕತೆ ಇಲ್ಲ.
ಸೊ ಹಿಮಾಲಯ ಪರ್ವತ ಹತ್ಬಿಟ್ಟು ನಾನು ಶಿವನ ನೋಡ್ತೀನಿ ಅಂತ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸು ಪರಿಶುದ್ಧವಾಗಿ, ನಿಮ್ಮ ಹೃದಯ ಪರಿಶುದ್ಧವಾಗಿದ್ದರೆ ದೇವ್ರನ್ನ ಇಲ್ಲೇ ನೋಡ್ಬೋದು. ಕುಂಭಮೇಳಕ್ಕೆ ಹೋಗ್ಬೇಕಂತ ಏನಿಲ್ಲ. ಸೊ ಅವ್ರ ಮನಸ್ಸು ಯಾವ ರೀತಿ ಇದೆ ಅನ್ನೋದು, ಸಿದ್ದರಾಮಯ್ಯನವ್ರ ಮನಸ್ಸು ಯಾವ ರೀತಿ ಇದೆ ಅನ್ನೋದು ನಮಗೆ ಅರ್ಥ ಆಗ್ತಿಲ್ಲ ಇವಾಗ. ಯಾಕಂತಂದರೆ ಇನ್ನೊಬ್ಬರು ಪ್ರಾಣ ಹೋಗಿದೆ ಇಲ್ಲಿ. ಇನ್ನೊಬ್ಬರು ಪ್ರಾಣ ಹೋದಾಗ ಅದನ್ನು ಇನ್ನೊಂದು ರಾಜಕೀಯ ವ್ಯವಸ್ಥೆಗೆ ನೀವು ಬಳಸ್ಕೊಳ್ತಾ ಇದ್ದೀರಂತಂದರೆ ಅದು ನಿಮ್ಮ ವ್ಯವಸ್ಥೆ, ನಿಮ್ಮ ಮಾನಸಿಕ ಸ್ಥಿತಿ ಹೆಂಗಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಮೊದಲನೇದಾಗಿ. ಅದಂತೂ ಸತ್ಯ. ಸೊ ನೀವು ಕುಂಭಮೇಳಕ್ಕೂ ಇದಕ್ಕೂ ಕಂಪೇರ್ ಮಾಡೋಂಥ ಅವಶ್ಯಕತೆನೇ ಇಲ್ಲ ಸರ್. ಕುಂಭಮೇಳಕ್ಕೆ ಸೇರಿದಂಥ ಈಗ ನೀವು ಮಾಡಿ ಸರ್. ಕಾಂಗ್ರೆಸ್ನವರು, ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು, ನಾವು ಓಟ್ ಹಾಕಿ ಕಾಂಗ್ರೆಸ್ಸನ್ನು ತಗೊಬಂದಿದ್ದೀವಲ್ವಾ. ಬೆಂಗಳೂರಲ್ಲಿ ಮಾಡಿ ನೋಡೋಣ. ಕುಂಭಮೇಳದಲ್ಲಿ 56 ಕೋಟಿ ಜನಸಂಖ್ಯೆನ ನೀವು ಸೇರಿಸಿ ನೋಡೋಣ, ಎಷ್ಟು ಸಾವು ನೋವು ಆಗುತ್ತೆ ನೋಡೋಣ. ನಿಮಗೆ ಯಾವಾಗ ಅಂದಾಜು ಮಾಡ್ತೀರಾ? ಆಗುತ್ತಾ ಸರ್? ಮಾಡೋಕ್ಕಾಗಲ್ಲ. ಅಲ್ಲಿ 15 ಜನ ಆಗಿರೋದಲ್ಲ, ಇನ್ನೂ ಜಾಸ್ತಿ ಆಗ್ತಾಯಿತ್ತು. ಬಟ್ ಆದರೆ ಅಲ್ಲಿ ವ್ಯವಸ್ಥೆನ ಹೆಂಗೆ ಮಾಡಬೇಕು ಅದೇ ರೀತಿ ಮಾಡಿದ್ದಾರೆ ಅಲ್ಲಿ. ಹಂಗಾಗಿ ಕಡಿಮೆ ಆಗಿದೆ ಅಷ್ಟೇ. ಸೊ ನಾವು ನೋಡಿದ್ದೀವಿ ಟಿ ವಿನಲ್ಲಿ, ಯಾವುದು ಫುಟ್ಬಾಲ್ ಸ್ಟೇಡಿಯಮಲ್ಲಿ 1000 ಜನ 500 ಜನ ಸತ್ತೋಗಿರೋದನ್ನು ನಾವು ಟಿ ವಿಲಿ ನೋಡಿದ್ದೀವಿ, ಇಲ್ಲ ಅಂತಲ್ಲ. ಅಲ್ಲೂ ಕೂಡ ವ್ಯವಸ್ಥೆ ಸರಿ ಇಲ್ಲ ಅಷ್ಟೇ, ಬೇರೆ ದಾರಿ ಇಲ್ಲ. ನಮ್ಮಲ್ಲಿ 10 ಜನ 11 ಜನ ಸತ್ತೋಗಿರ್ಬೋದು. ಬಟ್ ನೀವು ಫುಟ್ಬಾಲ್ ಸ್ಟೇಡಿಯಮ್ ಹೋಗಿ ನೋಡಿ, ಇತಿಹಾಸ ತೆಗೆದು ನೋಡಿ, 1000 ಜನ ಸತ್ತೋಗಿದ್ದಾರೆ ಕಾಲು ತುಳಿದಿದ್ದಲ್ಲಿ. ಸೊ ಹಂಗಂತ ನಮ್ಮ ಇಂಡಿಯಾದಲ್ಲಿ ಆ ಥರ ಆಗಬೇಕಂತ ನಾನು ಹೇಳ್ತಾ ಇಲ್ಲ. ಇನ್ನೂ ವ್ಯವಸ್ಥೆ ನೀಟಾಗಿ ಮಾಡ್ಬೋದಾಗಿತ್ತು. ಸರ್ ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ವಿಜಯ್ ಸರ್. ಸರ್, ಇವಾಗ ನಿನ್ನೆ ಬೆಂಗಳೂರು RCB ಸೆಲೆಬ್ರೇಷನಲ್ಲಿ ಒಂದಿಷ್ಟು 11 ಜನರ ಸಾವಾಗಿದೆ ಸರ್. ಸರ್ಕಾರದ ವೈಫಲ್ಯ, ಭದ್ರತಾ ವೈಫಲ್ಯ ಎದ್ದು ಕಾಣ್ತಾ ಇದೆ, ಏನು ಹೇಳ್ತೀವಿ ಸರ್? ಈ ಬಗ್ಗೆ ನಮಗೆ ತುಂಬ ದುಃಖ ಆಯಿತು. ನಾವು ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಬ್ಯಾಂಗ್ಳೂರಲ್ಲಿನೇ, ನಾವು RCB ಫ್ಯಾನು. ನಮಗೂ ಎಷ್ಟು 18 ಇಯರ್ಸ್ ಆದಮೇಲೆ ನಮ್ಮ RCB ಕಪ್ ಗೆದ್ದಿದ್ದಾರೆ. ಆ ಖುಷಿ ಜನಕ್ಕೆ ಹೆಂಗಿರುತ್ತೆ, ಆ ಖುಷಿಯಲ್ಲಿ ನಾವು ರಾತ್ರಿ ನೋಡಿಬಿಟ್ಟಿದ್ದೀವಿ. ಅದೇ ಪ್ರಕಾರ ನಮ್ಮ ಸರ್ಕಾರಕ್ಕೆ ಅದು ಅನುಭವ ಇರಬೇಕಾಗಿತ್ತು. ರಾತ್ರಿಯಿಂದಾನೆ ಎಷ್ಟು ಜನ ಬರ್ತಾರೆ, ಸೇರ್ತಾರೆ, ಹೆಂಗೆ ಕಂಟ್ರೋಲ್ ಮಾಡ್ತೀವಿ ನಾವು ಅದಕ್ಕೆ. ಇದು ಇಮಿಡಿಯೇಟಲ್ಲಿ ಇವರು ಇದು ಪ್ಲ್ಯಾನಿಂಗ್ ಕರೆಕ್ಟಾಗಿ ಮಾಡಿಲ್ಲ. ಸ್ವಲ್ಪ ವೇಟ್ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಅಹಮದಾಬಾದಲ್ಲಿ ಗೆದ್ದಿದ್ದಾರೆ ನಮ್ಮ ಟೀಮು RCB ಫೈನಲ್ಲು. ಅದು ಟ್ಯೂಸ್ಡೇ ನೈಟ್ ಗೆದ್ದಿದ್ದಾರೆ ನಾವು. ನೆಕ್ಸ್ಟ್ ದಿನಾನೇ ಪ್ಲ್ಯಾನ್ ಮಾಡಿಬಿಟ್ಟು RCB ಸ್ಟೇಡಿಯಮಲ್ಲಿ, ಇದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇಟ್ಟಿದ್ದಾರೆ. ಇದು ಆರ್ಗನೈಸ್ ಅವರು ತುಂಬ ತಪ್ಪು ಮಾಡಿದ್ದಾರೆ. ಅಟ್ಲೀಸ್ಟು 2-3 ಡೇಸ್ ಬಿಟ್ಬಿಟ್ಟೆಲ್ಲ ಒಳ್ಳೆ ಪ್ಲ್ಯಾನಿಂಗ್ ಮಾಡಿಬಿಟ್ಟು ಇದು ಮಾಡ್ತಾಯಿದ್ರೆ ಒಳ್ಳೆ ಇರ್ತಾಯಿದ್ದು. ನಮಗೂ ಹೃದಯಕ್ಕೆ ತುಂಬ ನೋವಾಗಿದೆ. ಎಷ್ಟೊಂದು ಜನ ನಮ್ಮ ಸ್ವಂತ ಜನ ಹೋಗಿದ್ದಾರೆ. ಹೃದಯಕ್ಕೆ ತುಂಬ ನೋವಿದೆ. ಒಂಥರ ನಾವು ಏನಂತೀವಿ, ಒಂದು ಖುಷಿ ಟೈಮಲ್ಲಿ ಈ ಥರ ದುಃಖದ ಘಟನೆ ಆಗಿದೆ. 11 people has died and there are so many people are injured now. It's very sad and there's something went wrong. I think the management has not taken the proper management so that they could have waited for at least a week to plan this organization. Then we have a victory parade, because I'm also a very RCB fan. We are proud of that. After 18 years RCB has won the cup. But this is very heartening. ತುಂಬ ದುಃಖ ಇದೆ ನಮಗೆ ಸರ್. ಇದು ಸೆಕ್ಯೂರಿಟಿ ಬಿಚ್ ಅಂತೀರಾ, RCB ಮ್ಯಾನೇಜ್ಮೆಂಟ್ ಇದೆ. ಅವರು ಈ ಥರ ಇಮಿಡಿಯೇಟಾಗಿ ಡಿಸಿಷನ್ ಮಾಡಿಬಿಟ್ಟು ಈ ಥರ ಪ್ರೋಗ್ರಾಮ್ ಮಾಡಬೇಡದಾಗಿತ್ತು. ಈ ಥರ ನೀವು ಪ್ರೋಗ್ರಾಮ್ ಮಾಡಿದ್ರೆ you have to give security to the people. For the people only, this RCB fans only, that cricketers are there or anybody is there. So ಇದು ಕರೆಕ್ಟ್. at least the management in the government in the ಸ್ವಲ್ಪ without planning ಅದಾಗಿದೆ. ಸ್ವಲ್ಪ ತುಂಬ ತಪ್ಪಾಯಿತು. at least ಇದು ವೆಲ್ ಆರ್ಗನೈಸ್ ಮಾಡಿಬಿಟ್ಟು ಏನಾದರೂ ಮಾಡ್ತಾ ಇದ್ರೆ ಒಳ್ಳೇದಾಗ್ತಾ ಇದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.